ಒಂದೆರಡು ಮನೆ ಡೈರೆಕ್ಟರ್ ಕನ್ನಡ ಪಿಕ್ಚರ್ ಡೈರೆಕ್ಟರ್ ಸೂರ್ಯವಂಶಿ ಪಿಕ್ಚರ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪುಟ್ಟಸ್ವಾಮಿ ಗೌಡರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. 2024ನೇ ಸಾಲಿನ ಒಂದು ಬೀದರ್ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ರೀತಿ ಒಂದು ಬಿಸಿಲ ನಗರಿಯಲ್ಲಿ ಬಿಸಿಲ ಕಾವು ಹೆಚ್ಚಾಗ್ತಿದೆ, ದಿನೇ ದಿನೇ ಒಂದು ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳ ಪ್ರಚಾರ ಜೊತೆಗೆ ಜಿದ್ದಾಜಿದ್ದಿನ ಫೈಟ್ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇವತ್ತಿನ ದಿವಸ ಏನಪ್ಪ ಪ್ರಚಾರಕ್ಕಾಗಿ ಒಂದು ಚಲನಚಿತ್ರ ನಟರು ಕೂಡ ಹೌದು, ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಹೌದು, ಇವತ್ತಿನ ದಿವಸ ಒಂದು ಬೀದರ್ ಕ್ಷೇತ್ರಕ್ಕೆ ಬಂದು ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸರಿಸುಮಾರು ಬೆಳಗ್ಗೆಯಿಂದಲೇ ಅವರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಸಾಗರ್ ಖಂಡ್ರೆ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಸೊ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಸೊ ನೀವು ಮನೆ ಮನೆಗೆ ಹೋಗ್ತಾ ಇದ್ದೀರಿ ಸರ್. ನಿಮ್ಮನ್ನು ಬಹುತೇಕ ಜನರು ಕಾಂಗ್ರೆಸ್ ಪಕ್ಷದವರು ಅಂತಕ್ಕಿಂತ ಜಾಸ್ತಿ ಚಲನಚಿತ್ರ ನಟರು, ಆ್ಯಕ್ಟ್ರು, ಈಗ ಸೀರಿಯಲ್ನಲ್ಲಿ ಡೈರೆಕ್ಟ್ರು ಕೂಡ ಹೌದು, ಸೀರಿಯಲ್ನಲ್ಲಿ ಇದ್ದೀರಾ, ಮಿಂಚ್ತಾ ಇದ್ದೀರಾ. ಸೊ ಈಗ ನೀವೇ ಮನೆ ಮನೆಗೆ ಹೋಗಿ ಇಷ್ಟು ದಿವಸ ಬರೀ ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ, ಮನೆ ಮನೆಗೆ ಹೋಗಿ ನೀವು ಪ್ರಚಾರ ಮಾಡ್ತಿದ್ದಾರೆ ಸಾಗರ್ ಖಂಡ್ರೆ ಅವರ ಪರವಾಗಿ. ಯಾವ ರೀತಿ ರೆಸ್ಪಾನ್ಸ್ ಜನ ನೀಡ್ತಾ ಇದ್ದಾರೆ? ಬೀದರ್ ಜಿಲ್ಲೆಯ ಜನ ನನ್ನನ್ನು ನೇರವಾಗಿ ಮೊದಲನೇ ಸಲ ನೋಡ್ತಿದ್ದಾರೆ. ಎಷ್ಟೋ ಮನೆಯಲ್ಲಿ ಆಶ್ಚರ್ಯ, ಗಾಬರಿ ಆಗೋಯಿತು. ಬೆಳಗ್ಗೆ ಅವರು ಹಾಗೇ ಇದ್ದಾರಲ್ವ, ಅವ್ರ ಥರನೇ ಇದ್ದಾರಲ್ವ, ಇವರ ಅನ್ನೋ ಕನ್ಫ್ಯೂಷನ್ ಆಯಿತು. ಇನ್ನು ಕೆಲವರಂತೂ ಮಾತೇ ಬರಲಿಲ್ಲ, ಇನ್ನು ಕೆಲವ್ರು ಕಣ್ಣಲ್ಲಿ ನೀರು ಬರ್ತಾಯಿತ್ತು ನೋಡ್ತಿದ್ದಂಗೆ. ಆನಂದ ಬಾಷ್ಪ, ಪ್ರೀತಿ, ತುಂಬ ಪ್ರೀತಿ ಮಾಡ್ತಾರೆ ಜನ. ಎಷ್ಟೋ ಜನ ನನ್ನ ಒಳಗೆ ಕರೀದೆ ಬಿಡ್ತಾನೆ ಇಲ್ಲ, ಅವರು ಟೀ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ನಾನಂದೆ ಟೀ ಜ್ಯೂಸ್ ಕೊಡೋಕ್ಕೆ ಬದಲು ನನಗೆ ಮತ ಕೊಡಿ ಕಾಂಗ್ರೆಸ್ಗೆ ಅಂತ ಕೇಳಿದ್ದೀನಿ. ಅವರು ಭಾಳ ಜನ ಭಾಳ ಪ್ರೀತಿಯಿಂದ ಮತ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬೀದರ್ ಜಿಲ್ಲೆಯಲ್ಲಿ ನಾನು ಬರದೇ ಹೋಗಲಿ ಸಾಗರ್ ಖಂಡ್ರೆ ಅವ್ರನ್ನ ಗೆಲ್ಲಿಸೋದು ಖಚಿತ ಅನ್ನೋದು ಗೊತ್ತಾಯಿತು. ನಾವು ನಮ್ಮ ಸಂತೋಷಕ್ಕೆ ಬಂದು ಮತ ಕೇಳ್ತಾಯಿದ್ದೀವಿ. ಯಾಕೆಂದರೆ ದೊಡ್ಡ ಅಲೆ ಇದೆ ಇಲ್ಲಿ. ಈಶ್ವರ್ ಖಂಡ್ರೆ ಅವರ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಮನೆ ಮನೆ ಮಾತಾಗಿದೆ. ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ನಿಯತ್ತಿದೆ. ಇಲ್ಲಿ ಭಾಳಷ್ಟು ಕುಟುಂಬಗಳು ಇವತ್ತು ಈ ಬಿಸಿಲು, ಮಳೆ ಇಲ್ಲ, ಬೆಳೆ ಇಲ್ಲ, ಜೀವನ ಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಜೀವನ ನಡೆಸೋದಕ್ಕೆ ಈ 5 ಗ್ಯಾರಂಟಿಗಳು ತುಂಬ ಅನುಕೂಲ ಮಾಡಿಕೊಟ್ಟಿದೆ. ಹೆಚ್ಚು ಕಡಿಮೆ 8-8.5 ಸಾವಿರ ರೂಪಾಯಿ ತಿಂಗಳಿಗೆ ಒಂದು ದೊಡ್ಡ ಆದಾಯ. ಅದು ಒಂದು ಸಣ್ಣ ಮನೆಯೇ ನಿಭಾಯಿಸುತ್ತೆ. ಅದು ಅಂಥದ್ದೊಂದು ನೆರವು ಸರ್ಕಾರ ಕೊಟ್ಟಿರುವಾಗ ಸರ್ಕಾರದ ಋಣ ಅವರಲ್ಲಿದೆ ಅನ್ನೋ ಭಾವನೆ ಅವರಲ್ಲಿ. ನಾವು ಹೇಳ್ತಾರೆ, ನೀವು ಕೇಳದೇ ಇದ್ದರೂ ನಾವು ಕಾಂಗ್ರೆಸ್ಗೆ ಸರ್ ಓಟ್ ಹಾಕೋದು. ಯಾಕೆಂದರೆ ಹೋದ ಸಲ ನಾವು ಕಾಂಗ್ರೆಸ್ಗೆ ಹಾಕಲಿಲ್ಲ ಓಟು. ನಮಗೆ ಗೊತ್ತಿಲ್ಲ, ನಮಗೆ 5 ಗ್ಯಾರಂಟಿಗಳು ಸುಮ್ಮನೆ ಹೇಳ್ತಾರೆ ಅಂದ್ಕೊಂಡ್ವಿ. ಬಟ್ ಕೊಟ್ಟರು ಸರ್ ನಾವು ಅನುಭವಿಸ್ತಾ ಇದ್ದೀವಿ, ಕಾಂಗ್ರೆಸ್ಗೆ ಓಟ್ ಹಾಕೋದು ಅಂತ. ಹಾಗಾಗಿ ದೊಡ್ಡ ಅಂತರದಲ್ಲಿ ಸಾಗರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಯಿಂದ ಆರಿಸಿ ಲೋಕಸಭೆಗೆ ಹೋಗ್ತಾರೆ. ಹಾಗೆ ಪ್ರತ್ಯಕ್ಷವಾಗಿ ಸಾಗರ್ ಖಂಡ್ರೆ ವರ್ಸಸ್ ಭಗವಂತ ಖೂಬಾ ಅವರಿದ್ದರೂ ಕೂಡ ಒಂದು ರೀತಿಲಿ ಪರೋಕ್ಷವಾಗಿ ಸಾಗರ್ ಖಂಡ್ರೆ ಅವರ ಒಂದು ಪೈಪೋಟಿ ಏನಿದೆ ಮೋದಿ ಅವ್ರ ಜೊತೆ ಇದೆ ಅಂತಕ್ಕಂಥ ಒಂದು ಚರ್ಚೆಗಳು ಕೇಳಿ ಬರ್ತಾ ಇದೆ. ಸೊ ಸಾಗರ್ ಖಂಡ್ರೆ ವರ್ಸಸ್ ಒಂದು ರೀತಿಲಿ ಮೋದಿ ಅಲೆ ಮೇಲೆ ಭಗವಂತ ಖೂಬಾ ಅವರು ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಇದೆಲ್ಲ ಬ್ಯಾಲೆನ್ಸ್ ಆಗ್ಬೋದು ನಿಮ್ಮ ಗಮನಕ್ಕೆ ಇರೋದಾದರೆ ಅದೇನು? ನೋಡಿ, ಒಬ್ಬ
ಅಭ್ಯರ್ಥಿ ಒಬ್ಬ ನಾಯಕನ ಹೆಸರು ಹೇಳಿ ಮತ ಕೇಳಬಾರ್ದು. ನನ್ನ ಯೋಗ್ಯತೆ ಏನು, ಈ ಕ್ಷೇತ್ರಕ್ಕೆ ನನಗೆ ಮತ ಕೇಳೋದಕ್ಕೆ ನನಗೇನು ಅರ್ಹತೆ ಇದೆ, ನಾನೇನು ಮಾಡಿದ್ದೀನಿ, ಜನಗಳ ಬಳಿ ಹೋಗೋದಕ್ಕೆ ನನಗೇನು ಹಕ್ಕಿದೆ, ಅದನ್ನ ಇಟ್ಕೊಂಡು ಮತ ಕೇಳಬೇಕು. ಈಗ ಸಾಗರ್ ಖಂಡ್ರೆ ಅವರಿಗೆ ಹಲವಾರು ಕಾರಣ ಇದೆ. ಮೊದಲನೇದು ಅವ್ರ ತಂದೆ ಮಾಡಿರೋ ಅಭಿವೃದ್ಧಿಗಳು, ಎರಡನೇದು ಅವರು ಸ್ವಯಂ ವಿದ್ಯಾವಂತರು, ಬುದ್ಧಿವಂತರು, ಈ ರಾಷ್ಟ್ರದ ಬಗ್ಗೆ, ಈ ಜಿಲ್ಲೆ ಬಗ್ಗೆ ಇನ್ನೊಂದು ಹೊಸ ವಿಷನ್ ಇಟ್ಕೊಂಡಿರೋ ಯುವಕ. ಅವ್ರಿಗೆಲ್ಲ ಮತ ಹಾಕಿದಾಗ ಬೀದರ್ ಜಿಲ್ಲೆಯನ್ನು ನೀವು ಇನ್ನು 5 ವರ್ಷದಲ್ಲಿ ಬೇರೆ ರೀತಿಯಲ್ಲಿ ನೋಡ್ಬೋದು. ಸೊ ಇವೆಲ್ಲ ಹಲವಾರು ಕಾರಣಗಳಿದೆ. ಜೊತೆಯಲ್ಲಿ ತುಂಬ ಶಕ್ತಿ ಅಂದರೆ ಕಾಂಗ್ರೆಸ್ ಪಕ್ಷದ ಈಗಿನ ಆಡಳಿತ, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಏನು ಆಡಳಿತ ನಡೀತಾ ಇದೆ, ಜನಗಳು ಎಷ್ಟು ಸುಭಿಕ್ಷವಾಗಿದ್ದಾರೆ, ಇವೆಲ್ಲವೂ ಕೂಡ ಸಾಗರ್ ಖಂಡ್ರೆ ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದೆ. ಜನಗಳಿಗೆ ಇವ್ರಿಗೆ ಓಟ್ ಹಾಕಿದ್ರೆ ಏನಾಗುತ್ತೋ ಅಲ್ಲ, ಹಾಕಲೇಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ಜನ ಇದ್ದಾರೆ. ಹಾಗಾಗಿ ಇದು ಮೋದಿಯವರ ಹೆಸರನ್ನು ನಾವಿಲ್ಲಿ ತರೋದು ಬೇಡಿ. ಯಾಕೆಂದರೆ ಅವರು ದಿಲ್ಲಿಯವರು. ನಾವು ಬೀದರ್ ಜಿಲ್ಲೆ ಬಗ್ಗೆ ಮಾತಾಡೋಣ. ಬೀದರ್ ಜಿಲ್ಲೆಯಲ್ಲಿ ಸಾಗರ್ ಖಂಡ್ರೆ ಹೀರೋ, ಅವ್ರ ಗೆಲುವು ಖಚಿತ ಇದೆ. ಅಂತರ ಎಷ್ಟು ಅನ್ನೋದು 4ನೇ ತಾರೀಕು ಗೊತ್ತಾಗುತ್ತೆ ಅಷ್ಟೇ. ಈಗ ಯುವಕರು ಕೂಡ ಹೌದು ಸರ್, ಇದು ಪ್ಲಸ್ ಕೂಡ ಹೌದು. ಸಾಗರ್ ಖಂಡ್ರೆ ಅವರಿಗೆ ಅತ್ಯಂತ ಕಿರಿಯ ವ್ಯಕ್ತಿ, ಅತ್ಯಂತ ಕಿರಿಯ ವಯಸ್ಸಿನ MP ಆಗಲಿಕ್ಕೆ ಹೊರಟಿದ್ದಾರೆ, ಚುನಾವಣೆಗೆ ನಿಂತಿದ್ದಾರೆ. ಇದು ಅವರಿಗೆ ಪ್ಲಸ್ ಕೂಡ ಹೌದು, ಒಂದು ರೀತಿಯಲ್ಲಿ ಮೈನಸ್ ಕೂಡ ಹೌದು. ಇದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳಾಗ್ತವೆ ಎರಡು ಕಡೆಯಿಂದ. ಸೊ ಇದು ನೀವು ಹೇಳೋದಾದ್ರೆ ಇದ್ರ ಬಗ್ಗೆ, ಅಂದರೆ ಅನುಭವಿ ಇಲ್ಲದ ವ್ಯಕ್ತಿಯನ್ನು ಕೇಂದ್ರಕ್ಕೆ ಕಳಿಸ್ಲಿಕ್ಕೆ, ದಿಲ್ಲಿಗೆ ಕಳಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷದವರು ಟಿಕೆಟ್ ಕೊಟ್ಟಿದ್ದಾರೆ. ಅನುಭವಿ ಇಲ್ಲದ ವ್ಯಕ್ತಿಗೆ ಯಾಕೆ ನೀವು ಮತ ಕೊಡ್ತೀರಿ ಅಂತಂದು ಎದುರಾಳಿ ವ್ಯಕ್ತಿ ಅಲ್ಲಲ್ಲಿ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಅನುಭವ ಇಲ್ಲ ಅಂತ ಯಾರು ಹೇಳಿದ್ರೆ ಅದು ಬಾಲಿಶವಾದ ಹೇಳಿಕೆ. ಅವ್ರಿಗೆ ಜನನದಲ್ಲೇ ಅನುಭವ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಅವ್ರ ತಂದೆ ಒಂದು ಈಶ್ವರ್ ಖಂಡ್ರೆ ಅವರು ಭೀಮಣ್ಣ ಖಂಡ್ರೆ ತಾತ ಹುಟ್ಟು ರಾಜಕಾರಣಿಗಳು. ಅವರಿಗೆ ಜೀನಲ್ಲಿದೆ ರಾಜಕಾರಣ ಅನ್ನೋದು, ಅಭಿವೃದ್ಧಿ ಅನ್ನೋದು, ಚಿಂತನೆ ಅನ್ನೋದು, ಇವೆಲ್ಲ ಜೀನಲ್ಲಿದೆ. ಅವ್ರಿಗೆ ಅನುಭವ. ಈ ಪ್ರಹ್ಲಾದನಿಗೆ ಭಕ್ತಿಯಲ್ಲಿಂದ ಬಂತು, ತಾಯಿ ಗರ್ಭದಿಂದ ಬಂತು. ಹಾಗೆ ಈತ ಒಬ್ಬ ಪ್ರಹ್ಲಾದ. ಇಲ್ಲಿ ಅವ್ರು ಯಾರಾದರೂ ಅವ್ರಿಗೆ ಅನುಭವ ಇಲ್ಲ ಅಂದರೆ ಅದು ಬಾಲಿಶವಾದ ಹೇಳಿಕೆ. ಆಮೇಲೆ ಒಂದು ಹೇಳ್ತೀನಿ, ಅವ್ರೇನಾದರೂ ಈಗ ಹೆಜ್ಜೆ ಇಟ್ಟಾಗ ಒಳ್ಳೆ ಹೆಜ್ಜೆ ಆಗಿರುತ್ತೆ. ಆ ಒಳ್ಳೆ ಹೆಜ್ಜೆಯಲ್ಲಿ ಏನಾದರೂ ಲೋಪಗಳಿದ್ದಾಗ ತಿದ್ದೋದಕ್ಕೆ ತಂದೆ ಇದ್ದಾರೆ, ಮಾರ್ಗದರ್ಶಕರು, ಅವ್ರ ಗುರುಗಳು. ಹೀಗೆ ಆಗಬೇಕು ಈ ಜಿಲ್ಲೆಗೆ ಅಂತ ಹೇಳ್ಕೊಡೋಕ್ಕಿದ್ದಾರೆ. ಹಾಗಾಗಿ ಮೋಸ ಆಗೋದಿಲ್ಲ, ಮತದಾರ ಖಂಡಿತ ನಿರಾಶೆ ಆಗೋದಿಲ್ಲ, ಮತದಾರ ಸಂಪೂರ್ಣ ತೃಪ್ತಿ ಆಗ್ತಾನೆ. ಇನ್ನೊಂದು BJP ಪಕ್ಷದ ವರಿಷ್ಠರು ಒಂದಿಷ್ಟು ಹೇಳ್ತಾ ಇದ್ದಾರೆ, ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎದುರಾಳಿ ಅಭ್ಯರ್ಥಿನೇ ಇಲ್ಲ ಪ್ರಧಾನಿ ಸ್ಥಾನಕ್ಕೆ ಅಂತ. ಅವ್ರು ಹೇಗೆ ನಿರ್ಧಾರ ಮಾಡ್ತಾರೆ? ಮೋದಿಯವರನ್ನು ಬಿಟ್ಟು BJP ಪಕ್ಷನ ಯೋಚನೆ ಮಾಡಿ ನಿಮ್ಗೆ ಯಾರಿದ್ದಾರೆ ಅಲ್ವೇ? ಮೋದಿಯವರನ್ನು ಬೆಳೆಸಿದ್ದು ಯಾರು? ನಾವು, BJP ಅವರಲ್ಲ, ಈ ದೇಶದ ಜನ. ದೇಶದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಪಕ್ಷದವರು ಸೇರಿ ಮೋದಿಯವ್ರನ್ನ ಬೆಳೆಸಿದ್ದಾರೆ. ಮೋದಿಯವರು ಬರೋಕ್ಕೆ ಮೊದಲು ಯಾರಿದ್ರು? ಹಾಗೆ ಅನ್ಕೋಬಾರ್ದು. ಪ್ರತಿ ಪಕ್ಷಕ್ಕೂ ಒಬ್ಬ ನಾಯಕ ಇದ್ದೇ ಇರ್ತಾನೆ. ಆ ನಾಯಕ ಸರಿಯಾದ ಸಮಯಕ್ಕೆ ಬರ್ತಾನೆ. ಶ್ರೀರಾಮನ ಜನ್ಮ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಶ್ರೀರಾಮನ ಜನ್ಮ ಆಯಿತು, ರಾಮಾಯಣ ಸಿಕ್ತು. ಶ್ರೀಕೃಷ್ಣನ ಜನ್ಮ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ನಮಗೆ ಮಹಾಭಾರತ ಸಿಕ್ತು. ಅದೇ ಥರ ಕಾಂಗ್ರೆಸ್ ಪಕ್ಷದಲ್ಲೂ ಒಬ್ಬ ಸದೃಢವಾದ ನಾಯಕ ಬಂದೇ ಬರ್ತಾನೆ. ಇನ್ನೊಂದು, ನೀವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ಹೇಳೋದಾದರೆ, ಇವಾಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹುತೇಕ ಮಹಿಳೆಯರು ಎಲ್ಲರೂ ಕೂಡ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವೊಂದಿಷ್ಟು ಹೆಣ್ಮಕ್ಳು ಬೈಟ್ ಕೊಡೋದನ್ನು ನೋಡಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿದೆ. ಗ್ಯಾರಂಟಿ ಯೋಜನೆ, ನಮ್ಮ ಬೀದರ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಗ್ಯಾರಂಟಿ ಯೋಜನೆ ಚಲೋ ಅವರಿ, ಸಿದ್ದರಾಮಯ್ಯ ರೊಕ್ಕ ಕೊಡ್ಲತ್ತಾರ್ರಿ, ಮತ್ತು ನಾವು ಮೋದಿ ನೋಡಿ BJPಗೆ ಓಟ್ ಕೊಡ್ತೀವ್ರಿ ಅಂತಕ್ಕಂಥ ಮಹಿಳೆಯರು ಹೇಳ್ತಾ ಇದ್ದಾರೆ. ಅಂಥ ಮಹಿಳೆಯರಿಗೆ ಏನು ಹೇಳ್ತೀರಿ? ದ್ರೋಹ ಅದು, ದ್ರೋಹ. ನಿಮ್ಮ ಮನೇಲಿ ನಾನು ಊಟ ಮಾಡಿದ್ರೆ ನನಗೆ ಆ ಋಣ ಇರುತ್ತೆ. ಅದು ಈ ಮಣ್ಣಿನ ಸಂಸ್ಕೃತಿ. ದ್ರೋಹ ಖಂಡಿತ ಈ ಮಣ್ಣಿನ ಹೆಣ್ಮಕ್ಳು ದ್ರೋಹ ಮಾಡಲ್ರಿ. ಯಾಕೆಂದರೆ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈ ರಾಜ್ಯದಲ್ಲಿ ಎಷ್ಟು ಪಕ್ಷಗಳಿದೆಯೋ ಅಷ್ಟು ಪಕ್ಷದವರಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ಹೋಗಿ ತಲುಪ್ತಾ ಇದೆ. ಅಂದರೆ ಒಂದು ಒಳ್ಳೆ ಯೋಜನೆಯಿಂದ ಈ ನಾಡಿನ ಜನ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ನಾನೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳಬೇಕು. ಚಾಮರಾಜನಗರದಲ್ಲಿ 80 ವರ್ಷದ ಒಂದು ಮುದುಕಿ, ಆಕೆಗೆ 10 ವರ್ಷದಿಂದ ತುಂಬ ಟಾರ್ಚರ್ ಆಗ್ತಿತ್ತು ಊಟ ಹಾಕೋದಕ್ಕೆ. ಆ ಮನೆಯಲ್ಲಿ ಸೊಸೆ, ಮಗಳು, ಮಗ ಎಲ್ಲ ನೆಮ್ಮದಿಯಾಗಿ ಊಟ ಮಾಡ್ತಿರ್ಲಿಲ್ಲ. ಈಗ ಆಕೆ ಎದ್ದು ಕೂತ್ಕೊಂಡಿದ್ದಾಳೆ. ಯಾಕೆ? ನಾನು ಸಂಪಾದನೆ ಮಾಡ್ತಾಯಿದ್ದೀನಿ,
ನನ್ನ ಅಕೌಂಟ್ಗೆ 2,000 ಬರ್ತಾಯಿದೆ, 10 kg ಅಕ್ಕಿ ಬರ್ತಾಯಿದೆ. ಆಕೆ ಜೋರಿದೆ ವಾಯ್ಸು, ಇನ್ನೂ 10 ವರ್ಷ ಹೆಚ್ಚು ಬದುಕ್ತಾಳೆ. ಈ ಥರದೊಂದು ಆಕ್ಸಿಜನ್ ಕೊಟ್ಟಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ. ಯೋಚನೆ ಮಾಡಿ, ಒಳ್ಳೆಯದಾಗಿದೆ. ಆಮೇಲೆ ಇನ್ನೊಂದು ಮನೆ ಭಾಳ ಕಣ್ಣಲ್ಲಿ ನೀರು ಬಂತು ನನಗೆ. ಮಗಳನ್ನ ಮದುವೆ ಮಾಡಿಕೊಟ್ಟು 18 ವರ್ಷ ಆಗಿದೆ. ಮಗಳ ಮನೆಗೆ ಹೋಗೋದಕ್ಕೆ ಆಕೆ ಹತ್ರ ದುಡ್ಡಿಲ್ಲ. ಫ್ರೀ ಬಸ್ ಆಗ್ತಿದ್ದಂಗೆ ಈ 9 ತಿಂಗಳಲ್ಲಿ 3 ಸಲ ಹೋಗಿ ಬಂದಿದ್ದಾಳೆ. ಮಗಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದಾಳೆ 1 ತಿಂಗಳು. ಎಷ್ಟು ಆನಂದ ಆಗುತ್ತೆ ಅಲ್ವಾ? ಆಯಿತಾ? ಇನ್ನೊಂದು ಹೆಂಗಸು ತಾನು ಧರ್ಮಸ್ಥಳಕ್ಕೆ ಹೋಗಬೇಕು ಅಂಥೇಳಿ 40 ವರ್ಷದಿಂದ ವೆಯ್ಟ್ ಮಾಡಿದ್ದಾಳೆ. ಧರ್ಮಸ್ಥಳಕ್ಕೆ ಹೋಗಿ ಆಕೆಗೆ ಹಣ ಒದಗಲಿಲ್ಲ. ಈಗ 3 ಸಲ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದಾಳೆ. ಇವೆಲ್ಲವೂ ಕೂಡ ಸುಭಿಕ್ಷವಾಗಿದ್ದಾರೆ ಜನ. ಅದನ್ನು ಕೆಲವ್ರು ಏನು ಹೇಳ್ತಾರೆ, ಭಿಕ್ಷೆ ತೊಗೋತಾರೆ ಅಂತ. ಭಿಕ್ಷೆ ಕೊಡೋದಕ್ಕೆ ನಾವು ಯಾರು? ಭಿಕ್ಷೆ ತೊಗೊಳೋದಕ್ಕೆ ಅವ್ರು ಯಾರು? ತೆರಿಗೆ ಹಣ ಅವ್ರಿಗೆ ಹೋಗ್ತಾಯಿದೆ. ತೆರಿಗೆ ಕಟ್ತಿರೋದು ಯಾರು? ಸಾರ್ವಜನಿಕರು. ತೆರಿಗೆ ಹಣ ಅವ್ರಿಗೆ ಹೋಗ್ತಾಯಿದೆ. ಆಮೇಲೆ ಅವ್ರು ಯಾರು ಹೇಳೋದು ಅವ್ರು, ನಾನು ಇದು ಒಂದು ಮಾತು ಹೇಳ್ತೀನಿ, ಭಿಕ್ಷೆ ಎಲ್ಲರೂ ಭಿಕ್ಷುಕರೇ ಈ ಜಗತ್ತಲ್ಲಿ. ಪ್ರತಿಯೊಬ್ಬ ವ್ಯಕ್ತಿನೂ ಭಿಕ್ಷುಕನೇ. ಅವನೆಷ್ಟೇ ದೊಡ್ಡ ಶ್ರೀಮಂತನಾಗಿಲಿ ಭಿಕ್ಷುಕನೇ. ಒಬ್ಬನೇ ಒಬ್ಬ ದಣಿ, ಅವನು ಭಗವಂತ. ನಾವೆಲ್ಲರೂ ಬೇಡಲೇಬೇಕು. ಇದು ನನ್ನ ಕೊನೆ ಪ್ರಶ್ನೆ ಏನಪ್ಪ ಅಂದರೆ, ಸಾಗರ್ ಖಂಡ್ರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ, ಆಕಾಂಕ್ಷಿ ಆಗಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಬಂದಾಗ ಬಹಳ ಜನರು ಮಾತಾಡಕ್ಕೆ ಬರಲ್ಲ, ಚಿಕ್ಕ ಹುಡುಗ ಅಂತ ಬಹಳಷ್ಟು ಅಲ್ಲಲ್ಲಿ ಮಾತುಗಳು ಕೇಳಿ ಬರ್ತಾಯಿತ್ತು. ಆದರೆ ಇವತ್ತಿನ ದಿವಸ ಅಲ್ಲಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಬಹಳಷ್ಟು ಪೇಷನ್ಸಿಂದ ಜನರ ಮಧ್ಯೆ ಹೋಗ್ತಾ ಇದ್ದಾರೆ, ಜನರ ಒಂದು ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಅದು ನಿಮ್ಮ ಗಮನಕ್ಕೆ ಬರೋದಾದರೆ ಏನು ಅಂತ? ಮಾತಾಡೋಕ್ಕೆ ಬರೋಲ್ಲ ಅಂತ ಹೇಳೋದು ಬಾಲಿಷ್ವಾದ, ಅದು ಟೀಕೆ. ಅದು ಟೀಕೆ ಮಾಡೋರಿಗೆ ಯಾರೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವರು ಟೀಕೆ ಮಾಡ್ತಾ ಇರ್ತಾರೆ. ಅಪ್ರಿಷಿಯೇಟ್ ಮಾಡಲೇಬೇಕು, ಬಿಕಾಸ್ ಆತ ವಿದ್ಯಾವಂತ. ವಿದ್ಯಾಸಂಸ್ಥೆಗಳನ್ನು ನಡೆಸಿರುವಂಥವ್ರು ಅವ್ರ ತಂದೆ ತಾತ ಎಲ್ಲರೂ ಕೂಡ. ವಿದ್ಯೆ ಅನ್ನೋದು ಅವ್ರಿಗೆ ಹೇಳಿ ಬರೋದಲ್ಲ, ಜೀನ್ನಲ್ಲಿ ಬಂದಿರತಕ್ಕಂಥದ್ದು. ಜ್ಞಾನ ಅನ್ನೋದು ಹೇಳ್ಕೊಟ್ಟು ಬಂದಿರೋದಲ್ಲ ಅವರಿಗೆ. ಅದ್ಭುತವಾದ ಜ್ಞಾನವಂತ ಯುವಕ ಸಾಗರ್ ಖಂಡ್ರೆ ಅವ್ರನ್ನ ಆರಿಸಿದ್ರೆ ಈ ಜಿಲ್ಲೆಯ ಜನ ಪುಣ್ಯ ಮಾಡಿರ್ತಾರೆ. ನನ್ನ ಪ್ರಕಾರ, ನಾನು ಸ್ವಲ್ಪ ಅನುಭವ ಇದೆ ನನಗೆ. ಆ ಹುಡುಗ ಇಲ್ಲಿ ಗೆಲ್ತಾರೆ. ಕನಿಷ್ಠ 30 ವರ್ಷ MP ಆಗಿರ್ತಾರೆ ಇಲ್ಲಿ. ಹೌದು, ಕನಿಷ್ಠ ಹೇಳಿದ್ದು ನಾನು. ಯಾಕೆ ಅಂದರೆ ಅವ್ರಿಗೆ ಎದುರಾಳಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಜನ ಅವರು ಮಾಡೋ ಕೆಲಸಗಳನ್ನು ಮೆಚ್ಕೋತಾರೆ. ಅವರು ಏನೋ ಐಷಾರಾಮಿ ಬದುಕು ಮಾಡಬೇಕು ಅಂತ ಎಲ್ಲ ಜೀವನ ನೋಡೇ ಆಯ್ತು. ಅವರು ಅಭಿವೃದ್ಧಿ ಮಾಡೋಕ್ಕೆ ಬರ್ತಾರೆ. ಹೊಸ ಜಿಲ್ಲೆ, ಬೀದರ್ ಜಿಲ್ಲೆಯಲ್ಲಿ ಒಂದು ಹೊಸ ಮುಖ, ಒಂದು ಹೊಸ ರೂಪವನ್ನು ಕೊಡ್ತಾರೆ. ಆ ಒಂದು ಯೋಗ್ಯತೆ ಅವ್ರಿಗಿದೆ, ಅರ್ಹತೆ ಅವ್ರಿಗಿದೆ. ಮುಂದಿನ ದಿನಗಳಲ್ಲಿ ನೋಡಿ. ಮತಬಾಂಧವ್ರಿಗೆ ಇಷ್ಟ ಹೇಳೋದು, ಈ ರಾಷ್ಟ್ರಕ್ಕೆ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಅಲ್ಲದೆ ಇನ್ಯಾವುದೇ ಪಕ್ಷ ಬಂದರೂ ಕೂಡ ನಾವೆಲ್ಲರೂ ಕೂಡ ತುಂಬ ತೊಂದರೆ ಅನುಭವಿಸ್ತೀವಿ. ಒಂದು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೋಗ್ತಾರೆ. ಸಂವಿಧಾನವನ್ನು ಬದಲಾಯಿಸೋದಂತ ಅಲ್ಲ, ಅದು ಅಷ್ಟು ಸುಲಭ ಅಲ್ಲ. ಸಂವಿಧಾನ ಬಂದು ಯಾರೋ 4 ಜನ ಕೂತ್ಕೊಂಡು ಅಲ್ಲಿ ಎಲ್ಲೋ ಗೀಚಿರೋದಲ್ಲ. 120 ಜನ ಮಹಾನ್ ಮೇಧಾವಿಗಳನ್ನು ಗುಡ್ಡೆ ಹಾಕ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು ಎಷ್ಟು ಕೂತ್ಕೊಂಡು ಅದನ್ನು ಬರೆದಿದ್ದಾರೆ. ಸುಲಭವಾಗಿ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಇನ್ನೂ 20,000 ವರ್ಷಗಳು ಹೋದರೂ ಕೂಡ ಆ ಸಂವಿಧಾನಕ್ಕೆ ಜೀವ ಇರುತ್ತೆ. ಸಂವಿಧಾನ ಅಂದರೆ ಏನು? ನಮ್ಮ ಪ್ರಜಾಪ್ರಭುತ್ವದ ಅಸ್ತಿತ್ವ ಅದು. ಅದನ್ನೆಲ್ಲ ಮುಟ್ತಾರೇನು ಯಾರಾದರೂ? ಮೂರ್ಖರು. ಬುದ್ಧಿ ಬೇಕು ಮಾತಾಡೋದಕ್ಕೆ. ಆಮೇಲೆ ನಮ್ಮ ಸಂವಿಧಾನ ಎಷ್ಟು ಗಟ್ಟಿಯಾಗಿದೆ ಅಂದರೆ, ಬಹಳಷ್ಟು ರಾಷ್ಟ್ರಗಳು ಈ ಸಂವಿಧಾನವನ್ನು ಅಳವಡಿಸ್ಕೊಂಡು ಸಣ್ಣ ತಿದ್ದುಪಡಿ ಮಾಡಿಕೊಂಡು ಆ ರಾಷ್ಟ್ರದಲ್ಲಿ ನಮ್ಮ ಸಂವಿಧಾನ ಬಳಕೆ ಆಗ್ತಿದೆ ಅಂದರೆ ಎಷ್ಟು ಹೆಮ್ಮೆ ಪಡುವಂಥ ವಿಚಾರ ಹೇಳಿ. ಹಾಗಾಗಿ ನಾನಾ ಕಾರಣಗಳಿದೆ. ಮುಂದೆ ಮತ್ತೆ BJP ಬಂದರೆ ಈ ದೇಶದಲ್ಲಿ ಗುಲಾಮಗಿರಿ ಬರುತ್ತೆ. ಅದನ್ನು ಎಚ್ಚೆತ್ಕೊಂಡು ಕಾಂಗ್ರೆಸ್ ಆಡಳಿತ ತರಬೇಕು. ಎಲ್ಲ ಜನಾಂಗ, ಎಲ್ಲ ಸಮುದಾಯ, ಎಲ್ಲ ಜಾತಿ, ಎಲ್ಲ ಧರ್ಮ ಸಮಾನತೆಯಲ್ಲಿ ಬದುಕಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಬರಬೇಕು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಎಸ್ ನಾರಾಯಣ್ ಅವರೊಂದಿಗಿನ ಮಾತುಕತೆಯಾಗಿದ್ದು. ಯುವ ಮುಖಂಡ ಸಾಗರ್ ಖಂಡ್ರೆ ಒಳ್ಳೆಯ ವಿಷನ್ ಹೊಂದಿದ್ದಾರೆ. ಯುವಕರಾಗಿದ್ದರೂ ಕೂಡ ಒಂದು 30 ಪಟ್ಟು ಈಗಿರ್ತಕ್ಕಂಥ ಹಾಲಿ ಸಂಸದರು, ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಭಗವಂತ ಖೂಬಾ ಅವರಿಗಿಂತ 30 ಪಟ್ಟು ಕೆಲಸ ಮಾಡಿ ತೋರಿಸ್ತಾರೆ. ಜೊತೆಗೆ ಮುಂಬರುವ 30 ವರ್ಷಗಳವರೆಗೆ, 30 ಅವಧಿಗಳವರೆಗೂ ಕೂಡ ಅವರೇ MP ಆಗಿ ಬೀದರ್ ಕ್ಷೇತ್ರದಿಂದ ಬಿಂಬಿಸ್ತಾರೆ ಅಂತ ಎನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಲಾಭ ಎಲ್ಲ ಮಹಿಳೆಯರು ಪಡೆದುಕೊಂಡಿದ್ದಾರೆ.
ಪಡೆದಿದ್ದಾರೆ, ಎಲ್ಲರೂ ಪಡೆದುಕೊಂಡಿದ್ದಾರೆ. ಪ್ರತಿ ಮನೆಗೂ ಕೂಡ ಗ್ಯಾರಂಟಿ ಯೋಜನೆ ಮಾಡ್ತಾ ಇದೆ. ಈ ಋಣ ತೀರಿಸ್ತಾರೆ ಮತ ಬಾಂಧವರು. ಜೊತೆಗೆ ಮುಂಬರುವ ದಿನಮಾನಗಳಲ್ಲಿ ಈ ಭಾಗದಲ್ಲಿ ಅಂದರೆ ದೇಶದಲ್ಲಿ ಸಂವಿಧಾನ ಇರಬೇಕು ಅಂದರೆ ದಯಮಾಡಿ ಎಲ್ಲರೂ ಕೂಡ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ. ಈ ಭಾಗದಲ್ಲಿ ಬೀದರ್ ಕ್ಷೇತ್ರದಿಂದ ಸಾಗರ್ ಖಂಡ್ರೆ ಅವರಿಗೆ ಮತ ನೀಡಿ ಎನ್ನುವಂಥದ್ದು ಒಂದು ಎಸ್ ನಾರಾಯಣ್ ಅವರೊಂದಿಗಿನ ಮಾತುಕತೆಯಾಗಿದ್ದು. ಇದಿಷ್ಟು ನಾನು ಸುಷ್ಮಿತಾ, ತೇಜಸ್ ನ್ಯೂಸ್ ಇಂದ. ಧನ್ಯವಾದ.